ನಮಸ್ಕಾರ. ಹೇಗಿದ್ದಾರೆ ಎಲ್ಲರೂ ಆತ್ಮೀಯ ಬಂಧುಗಳೇ? ನೀವೆಲ್ಲರೂ ಸೌಖ್ಯ ಅಂತ ನಾನು ನಂಬ್ತೇನೆ. ಇವತ್ತು ನಾನು ನಿಮ್ಮ ಜೊತೆ ಕೆಲವೊಂದಿಷ್ಟು ಮಾತುಗಳನ್ನು ಆಡ್ಲಿಕ್ಕೆ ಬಂದಿದ್ದೇನೆ. ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ಇವತ್ತು ನಾನು ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯ ಬಗ್ಗೆ ಮತ್ತು ಸಾರ್ವಜನಿಕರು ಅವ್ರ ಜೊತೆ ವರ್ತಿಸುವ ಬಗ್ಗೆ ಕೆಲವೊಂದಿಷ್ಟು ಮಾತಾಡ್ತಾನೆ. ಬಹುಶಃ ನೀವು ಸಾಕಷ್ಟು ಹೋಟೆಲ್ಗಳಿಗೆ ಹೋಗಿರ್ತೀರ, ನಾಷ್ಟ ಊಟ ಮಾಡಿರ್ತೀರ. ಸೊ ಹೋಟೆಲಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗೆ ಜನರ ವರ್ತನೆಗಳು ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ನಾನೊಂದು ಪ್ರಶ್ನೆ ಮಾಡ್ತಾನೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮೊದಲು ಗೌರವವನ್ನು ಕೊಟ್ಟು ಗೌರವವನ್ನು ಪಡೆಯೋದು ಕಲಿಬೇಕಾಗಿದೆ. ಮರ್ಯಾದೆಯನ್ನು ಕೊಟ್ಟು ಮರ್ಯಾದೆಯನ್ನು ಪಡಿಬೇಕಾಗಿದೆ. ಅದರ ವೃತ್ತಿಗೆ ಅದರದ್ದೇ ಆದಂಥ ಒಂದು ಗೌರವ ಇದೆ, ಒಂದು ರೆಸ್ಪೆಕ್ಟ್ ಇದೆ. ಒಬ್ಬ ಕಳ್ಳನಿಗೂ ಕೂಡ ತನ್ನ ಕಳ್ಳತನದ ವೃತ್ತಿಯಲ್ಲಿ ಒಂದು ಗೌರವ ಇರುತ್ತೆ. ಹಾಗೆಯೇ ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂತಂದರೆ ಅವರು ಕಳ್ಳನಿಗಿಂತ ಏನು ಕಡಿಯಲ್ಲ. ತುಂಬ ದುಡಿದು 4-6 ಸಾವಿರಾರು ಜನರಿಗೆ ಆಹಾರ ವಿತರಣೆ ಮಾಡಿ, ಆಹಾರ ತಯಾರಿಸಿ, ಆಹಾರ ಬಡಿಸಿ, ನಾವೆಲ್ಲ ನಮ್ಮದೇ ಆದಂಥ ಒಂದು ಸಮಯದಲ್ಲಿ ಬಿಡು ಮಾಡಿಕೊಂಡು ಹೋಗಿರ್ತೇವೆ. ನಾವು ಕೂತ್ಕೋತೇವೆ ಹೋಗಿ ಟೇಬಲ್ಗೆ. ನಾವೆಲ್ಲ ಸಾರ್ವಜನಿಕರು ಯಾವ ರೀತಿ ವರ್ತಿಸ್ತೇವೆ ಅಂತಂದರೆ, ಎಲ್ಲರೂ ಅಂತ ನಾನು ಹೇಳಲ್ಲ, ಕೆಲವೊಂದಿಷ್ಟು ಜನಗಳು ಅಂತ ಹೇಳ್ತೇನೆ. ನಾನು ಕಂಡಂಥ ಕೆಲವೊಂದಿಷ್ಟು ಜನಗಳು. ಒಬ್ಬ ಕೂತ್ಕೊಂಡು ಏಯ್ ಏನಿದೆ ಬಾಯ್ಲೆ ಅಂತ ಹೇಳ್ತಾನೆ. ಒಬ್ಬ ನೋಡ್ತಾನೆ, ಹೀಗೆ ಕೆಳಗೆ ಮಾಡ್ತಾನೆ. ಒಂದು ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡ್ರೆ ಹೀಗೆ ಕೆಳಗೆ ಮಾಡ್ತಾನೆ. ಅಂದರೆ ಒಂದು ರೀತಿ ಅವ್ರಿಗೆ ಹೇಗಾಗಿದೆ ಅಂತಂದರೆ, ಹೋಟೆಲಲ್ಲಿ ಕೆಲಸ ಮಾಡೋರು ಅಂತಂದರೆ ತುಂಬ ಕಬಾರಾಗಿರಬೇಕು, ತುಂಬ ಕೆಟ್ಟದಾಗಿರಬೇಕು, ಅವರು ಸರಿಯಾಗಿ ಡ್ರೆಸ್ ಮಾಡಿರಬಾರ್ದು. ಅಂದರೆ ಅವನು ಹೋಟೆಲಲ್ಲಿ ಕೆಲಸ ಮಾಡೋನು. ಅವನು ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡು ನೀಟ್ನೆಸ್ ಹಾಕಿದರೆ ಹೀಗೆ ಕೆಳಗಿದ್ದ ಮೇಲೆ ನೋಡ್ತಾರೆ. ಓ, ನಾನು ನಿಮ್ಮನ್ನು ಓನರ್ ಅಂತ ಅಂದ್ಕೊಂಡ್ಬಿಟ್ಟೆ, ನೀವು ಸಪ್ಲೈಯರಾ ಅಂತ ಹೇಳ್ತಾರೆ. ಓಯ್ ಬಾಯ್ಲೆ, ಏನಿದೆ, ಒಂದು ಪ್ಲೇಟ್ ಇಡ್ಲಿ, ಒಂದು ಪ್ಲೇಟ್ ವಡ ತಗೊಂಬೋಗು ಅಂತ ಹೇಳ್ತಾರೆ. ಸೊ ನಾನು ಒಂದು ಅರ್ಥ ಆಗ್ತಾಯಿಲ್ಲ, ಯಾಕೆ ಈ ಜನರಿಗೆ ಹೋಟೆಲ್ನಲ್ಲಿ ಕೆಲಸ ಮಾಡೋರಂದರೆ ಈ ರೀತಿ ಒಂದು ಅವಮರ್ಯಾದೆ ಅಂತ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗೂ ಒಳಗೆ ನೋವು ಆಗ್ತಾ ಇರ್ತದೆ, ಸಿಡಿದು ಹೇಳಬೇಕಂತ ಅನಿಸುತ್ತೆ. ಆದರೆ ನಡುವೆ ತಮ್ಮ ವೃತ್ತಿ ಮತ್ತು ತಮಗೇನು ಕೆಲಸ ಕೊಟ್ಟಿರ್ತಾರಲ್ಲ ಆ ಮಾಲೀಕರು ಒಂದು ಅಡ್ಡ ಆಗಿರ್ತಾರೆ. ಅಂದರೆ ಈಗ ನಾವೇನಾದರೂ ಕಸ್ಟಮರ್ಗೆ ಜೋರಾಗಿ ಮಾತಾಡಿದರೆ, ತಮ್ಮ ಆತ್ಮಗೌರವಕ್ಕೆ ಧಕ್ಕೆ ತರೋ ಹಾಗೆ ಏನಾದರೂ ನಡ್ಕೊಂಡಾಗ ಮಾತಾಡಿದರೆ, ಇವರು ವಾಪಸ್ ಅದನ್ನು ತಿರುಗಿಸಿ ಹೇಳಿದರೆ, ಅವರು ಆವತ್ತು ನಾಳೆ ಮರುದಿವಸ ಬರೋದೇ ಇಲ್ಲ ಕಸ್ಟಮರು. ಹೀಗಾಗಿ ಅಲ್ಲಿ ಏನಾಗುತ್ತೆ ಅಂತಂದರೆ ವ್ಯಾಪಾರಕ್ಕೆ ಧಕ್ಕೆ ಬರುತ್ತೆ. ಸೊ ಈ ಕಾರಣದಿಂದ ಅವರು ಎಷ್ಟೇ ಸಿಟ್ಟಿದ್ರು, ಎಷ್ಟೇ ಕೋಪ ಇದ್ದರೂ ಅದನ್ನು ತಡ್ಕೊಂಡು ಅಲ್ಲಿ ಕೆಲಸಗಳನ್ನು ಮಾಡ್ತಾರೆ. ಸೊ ನಾನು ಹೇಳೋದಷ್ಟೇ, ಸಾರ್ವಜನಿಕರಲ್ಲಿ ಯಾವುದೇ ಕೆಲಸ ಮಾಡಲಿ, ಒಬ್ಬ ವ್ಯಕ್ತಿಗೆ ಅವರದ್ದೇ ಆದಂಥ ಒಂದು ಗೌರವ ಇರುತ್ತೆ. ನಾವು ಇದನ್ನೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ನೋಡಿ ಕಲಿಬೇಕಾಗಿದೆ, ದೊಡ್ಡ ದೊಡ್ಡ ಮಹಾನ್ ಭಾವರಿಂದ ನೋಡಿ ಕಲಿಬೇಕಾಗಿದೆ. ಮುಖ್ಯವಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಸಾರನ್ನು ನೋಡಿ. ಒಬ್ಬ ವಾಚ್ಮನ್ಗೂ ಕೂಡ ಅವರು ವಾಚ್ಮನ್ ಅಂತ ಕರಿತಾ ಇದ್ದಿದ್ದಿಲ್ಲ, ಅವನ ಹೆಸರಿಟ್ಟನ್ನು ತುಂಬ ಪ್ರೀತಿಯಿಂದ ಕರಿತಾಯಿದ್ರು. ಸೊ ಇಂಥವು ನಮ್ಮ ದರ್ಶನ್ ಸರ್ ಆಗಿರ್ಬೋದು, ಸಾಕಷ್ಟು ಕೇವಲ ಸಿನಿಮಾ ಆ್ಯಕ್ಟ್ರಸ್ ಅಲ್ಲ,
ಇವತ್ತು ನಾರಾಯಣ ಮೂರ್ತಿ ಅಂತ ಇನ್ಫೋಸಿಸ್ ಕಂಪ್ನಿಯಲ್ಲಿ ನೋಡಿ, ಅವರು ಒಂದೊಂದು ವಾರದಲ್ಲಿ ಏನು ಲೋಯರ್ ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾರಂತ ನಾನು ಕೇಳಲ್ಪಟ್ಟಿದ್ದೇನೆ. ಒಬ್ಬ ಮನುಷ್ಯ ಹೇಗೆ ಬೆಳಿತಾನಲ್ಲ, ಆಕೆ ಅವನಿಗೆ ಕೆಳಮುಖವಾಗಿ ನೋಡ್ತಾ ಹೋಗಬೇಕು. ಅಂದರೆ ಅವನು ಶ್ರದ್ಧೆಯಿಂದ ಮೇಲೆ ಬೆಳೆಯೋಕ್ಕೆ ಸಾಧ್ಯ. ಅವನು ಬೆಳೆದಂಗೆಲ್ಲ ಮೇಲೆ ನೋಡ್ಕೋತ ಹೋದಂದರೆ ಕೆಳಗೆ ಅವನಿಗೇನು ಕಾಣಿಸೋದಿಲ್ಲ. ಯಾಕಂದ್ರೆ ಅವನು ಯಾವಾಗ ಕೆಳಗೆ ಬೀಳ್ತಾನಂತ ಗೊತ್ತಿಲ್ಲ. ಪರಿಸ್ಥಿತಿಗಳು ಯಾವತ್ತು ಯಾವುದೇ ರೀತಿ ಇರಂಗಿಲ್ಲ. ಇವತ್ತು ಹೇಗಿದ್ದವನು ನಾಳೆ ಹೀಗೆ ಬರಲೇಬೇಕು. ಹಾಗಾಗಿ ನನಗೆ ಸಿರಿವಂತಿಕೆ ಬಂದಿದೆ ಅನ್ನೋ ಅಹಂಕಾರ ಪಡದೆ, ಬಡತನ ಇದೆ ಅಂತ ದುಃಖ ಪಡದೆ, ಎಲ್ಲ ರೀತಿಯಲ್ಲಿ ಒಂದು ಮನಸ್ಥಿತಿನ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಲ್ರಿ. ನಾವೆಲ್ಲ ಡಬಲ್ ಡಿಗ್ರಿ ಮಾಡಿದ್ದೇವೆ, ಸಾಕಷ್ಟು ಓದ್ಕೊಂಡಿದ್ದೇವೆ, ಸಾಕಷ್ಟು ಏನೇನೋ ಕಿತ್ತು ದಬಾಕಿದ್ದೇವೆ. ನಮಗೆ ವ್ಯಕ್ತಿಗತವಾಗಿ ಗೌರವ ಕೊಡೋದಕ್ಕೆ ಬರಲಿಲ್ಲ ಅಂತಂದರೆ, ಮರ್ಯಾದೆ ಕೊಡೋದಕ್ಕೆ ಬರಲಿಲ್ಲ ಅಂತಂತಂದರೆ ನಾವು ಕಲಿತದ್ದು ಏನು? ನಾವು ಏತಕ್ಕೆ ಕಲಿಬೇಕು? ವಿದ್ಯೆಗೆ ವಿನಯವೇ ಭೂಷಣ ಅಂತ ಹೇಳ್ತಾರೆ. ಆ ವಿನಯ ಇರಲಿಲ್ಲ ಅಂದರೆ, ವಿನಯತೆ ಇರಲಿಲ್ಲ ಅಂತಂದರೆ ಆ ವಿದ್ಯೆ ಯಾಕೆ? ಸೊ ನನ್ನ ಅಭಿಪ್ರಾಯದಲ್ಲಿ ನೀವು ಯಾವುದೇ ಹೋಟೆಲ್ಗೆ ಹೋಗಿ, ಕೇವಲ ಹೋಟೆಲ್ ಅಂತಲ್ಲ, ಬೇರೆ ಎಲ್ಲಿ ಹೋಗಿ, ಅಲ್ಲಿ ಇರತಕ್ಕಂಥ ಸಿಬ್ಬಂದಿ ಜೊತೆ ಒಂದು ನಯ ವಿನಯತೆಯಿಂದ ಮಾತಾಡಿಸಿ. ನೀವೆಷ್ಟು ಪ್ರೀತಿ ತೋರಿಸ್ತೀರೋ ಅವ್ರು ನಿಮ್ಗೆ ಅಷ್ಟೇ ಪ್ರೀತಿ ಕೊಡೋಕ್ಕೆ ಸಾಧ್ಯ ಇದೆ. ನೀವೆಷ್ಟು ಅವ್ರು ನಗ್ನಗ್ತಾ ಟ್ರೀಟ್ ಮಾಡ್ತೀರೋ ಅವ್ರು ನಿಮ್ಮನ್ನು ಮನಸ್ಸಿನಲ್ಲಿ ಇಟ್ಕೋತಾರೆ. ಓ, ಇವರು ನಮ್ಮ ಕಸ್ಟಮರು, ಇವ್ರು ನಾವು ಬೇಗ ಸರ್ವ್ ಮಾಡಬೇಕು, ಇವ್ರಿಗೆ ಇನ್ನೂ ಹೆಚ್ಚು ಏನಾದರೂ ಚೂರು ಕೊಡಬೇಕು ಅಂತ ಪ್ರೀತಿಯಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಹೋಗಿ ದಬಾಯಿಸಿ, ಏನಿದೆ ಬಾಯ್ಲೆ ಯಾಕೆ ಅಂತ ಈ ಥರ ಮಾತಾಡಿದರೆ, ನನ್ನ ಮಗನಿಗೆ ಎತ್ತಾಡಿಯ ಅಂತ ಈ ರೀತಿ ವಿಚಾರ ಮಾಡ್ತಾರೆ. ಸೊ ಅದಕ್ಕೆ ಎಲ್ಲರಲ್ಲೂ ತುಂಬ ಜನ ಒಳ್ಳೆಯವರ ಇದ್ದೇವೆ, ಇಲ್ಲಂತ ಇದ್ದೀರಾ, ಎಲ್ಲರೂ ಇದ್ದೀರ, ತುಂಬ ಜನ ಒಳ್ಳೆಯವರಿದ್ದೀರ. ಸೊ ನಮ್ಮಲ್ಲಿ ಒಂದಿದೆ, ಪ್ರೊಫೆಷ್ನಲ್ ಅಂತಂದರೆ ಇವ್ರಿಗೆ ಇದೇ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಇವ್ರಿಗೆ ಇದೇ ರೀತಿ ಇಡಬೇಕು ಅಂತ. ಆ ರೀತಿ ಬೇಡ. ಸೊ ಇಷ್ಟನ್ನು ನಾನು ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದು ಹೇಳ್ತಾ ಇದ್ದೇನೆ. ನನ್ನ ಮಾತಾಡೋದ್ರಲ್ಲಿ, ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಅದಕ್ಕೆ ಪ್ರಸಂಗಿತನ ಅಂದ್ಕೊಳ್ಳೋಕೆ ಹೋಗಬೇಡಿ. ಸೊ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ, ಒಳ್ಳೆಯದಾಗಲಿ.